आप देख रहे हैं बीजापुर इन्फो। मैं आपके साथ जफर कलादगी। कर्नाटक प्रदेश कांग्रेस कमेटी के कार्यकारी अध्यक्ष और लोकसभा चुनाव के लिए बीदर जिले के कांग्रेस उम्मीदवार ईश्वर खंड्रे ने आज बीदर में एक प्रेस कॉन्फ्रेंस करते हुए कहा कि 2 अप्रैल को बीदर में कांग्रेस पार्टी की विशाल चुनाव प्रचार कार्यक्रम आयोजित किया गया है, जिसमें पूर्व सीएम सिद्धरामैया, हाली सीएम कुमारस्वामी के अलावा कांग्रेस जेडीएस के बड़े नेता और बीदर एमएलए स्पोर्ट्स मिनिस्टर रहीम खान हिस्सा लेंगे। इसी दौरान इन्होंने केंद्र की मोदी सरकार पर निशाना साधते हुए कहा कि बीजेपी ने 2014 लोकसभा चुनाव में लोगों से किए वादे अभी तक पूरे नहीं किए। इस बार का चुनाव सच और झूठ का चुनाव है। और भी कई राजनीतिक विषयों पर बात की ईश्वर खंड्रे ने। इस मौके पर मिनिस्टर रहीम खान और बीदर जिला कांग्रेस कमेटी के पदाधिकारी और कार्यकर्ता रहे मौजूद। देखिए। ಬರುವ 2ನೇ ತಾರೀಕು ಬೀದರ್ನಲ್ಲಿ ಒಂದು ಬೃಹತ್ ಪ್ರಚಾರ ಸಭೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದೆ। ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಅತ್ಯಂತ ಹಿರಿಯ ಕಾಂಗ್ರೆಸ್ನ ಮುಖಂಡರು, ರಾಷ್ಟ್ರೀಯ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಸಮನ್ವಯ ಸಮಿತಿ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು, ಮತ್ತೆ ನಾನು ಆಹ್ವಾನ ಮಾಡಿದ್ದೇನೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಕುಮಾರಸ್ವಾಮಿ ಅವರಿಗೆ, ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವರು, ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಅವರು, ಮುನಿಯಪ್ಪರವರು, ಸಿಎಂ ಇಬ್ರಾಹಿಂ ರವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬಂಡೆಪ್ಪ ಕಾಶಂಪುರ್ ಅವರು, ಇನ್ನೋರ್ವ ಜಿಲ್ಲಾ ಸಚಿವರುಗಳಾದಂಥ ಶ್ರೀ ರಾಜಶೇಖರ್ ಪಾಟೀಲ್ ಅವರು, ರಹೀಂ ಖಾನ್ ಅವರು, ಶಾಸಕರು ನಿಗಮ ಮಂಡಳಿ ಅಧ್ಯಕ್ಷರಾದಂಥ ಬಿ ನಾರಾಯಣರಾವ್ ಅವರು, ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂಥ ವಿಜಯ್ ಸಿಂಗ್ ರವರು, ಶ್ರೀ ಅರವಿಂದ್ ಅರಳಿ ಅವರು, ಶ್ರೀ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಶರಣಪ್ಪ ಮಟ್ಟೂರ್ ಅವರು, ಮತ್ತು ಇನ್ನೂ ನಮ್ಮ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಹತ್ತಾರು ಎಲ್ಲ ಅನೇಕ ಮುಖಂಡರುಗಳು 2ನೇ ತಾರೀಕಿಗೆ ಬೀದರ್ನ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ। ಕನಿಷ್ಠ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಸಭೆಯಲ್ಲಿ ಭಾಗವಹಿಸುವರಿದ್ದಾರೆ। ಹೀಗಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷನಾಗಿ ಬೀದರ್ ಲೋಕಸಭೆ ಚುನಾವಣೆಯ ಲೋಕಸಭೆ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಈ ಒಂದು ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ। ನಾನು ನಾಮಪತ್ರವನ್ನು ಹಾಕಬೇಕು ಅಂತ ಯೋಜನೆ ಹಾಕಿಕೊಂಡಿದ್ದೇನೆ, ಅಂತಿಮ ತೀರ್ಮಾನ ತೆಗೆದುಕೊಳ್ತೇನೆ। ಚುನಾವಣೆಯ ರಣಕಾಳೆ ಪ್ರಾರಂಭ ಆಗಿದೆ, ಧರ್ಮಯುದ್ಧ ಇದೆ, ಸತ್ಯ ನ್ಯಾಯ ನೀತಿ ಜನಪರ ಕಾರ್ಯಕ್ರಮಗಳಿಗೆ ಸರ್ವರ ಉದ್ಧಾರ ಸರ್ವರ ಕಲ್ಯಾಣವೇ ಮಂತ್ರವನ್ನಾಗಿಟ್ಟುಕೊಂಡು ಈ ರಾಷ್ಟ್ರದ ಅಭ್ಯುದಯಕ್ಕಾಗಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ತ್ಯಾಗ ಬಲಿದಾನ ಮಾಡಿ ಅನೇಕ ಅಭಿವೃದ್ಧಿ ಪರ ಕಾರ್ಯಕ್ರಮಗಳು ಯೋಜನೆಗಳು ಮಾಡಿದಂಥ ಕಾಂಗ್ರೆಸ್ ಪಕ್ಷ ಮತ್ತೆ ಈ ರಾಷ್ಟ್ರದ ಅಧಿಕಾರದ ಚುಕ್ಕಾಣಿ ಹಿಡಿತದೆ। ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ, ಉತ್ತಮವಾದಂಥ ಆಡಳಿತ ಮತ್ತೆ ಈ ಜನರಿಗೆ ಸಿಗ್ತದೆ, ಕಾನೂನು ಸುವ್ಯವಸ್ಥೆ ಕಾಪಾಡ್ತದೆ, ಎಲ್ಲರ ರಕ್ಷಣೆ ಮಾಡ್ತದೆ, ಮತ್ತೆ ಕ್ರಾಂತಿಕಾರಕವಾದಂಥ ಮಹಿಳೆಯರ ಮೀಸಲಾತಿ ವಿಧೇಯಕ ಜಾರಿಗೆ ತರುವಂಥದ್ದು, ಮತ್ತೆ ಕನಿಷ್ಠ ಆದಾಯ ಖಾತ್ರಿ, ಅನೇಕ ಕ್ರಾಂತಿಕಾರಕ ಕಾರ್ಯಕ್ರಮಗಳನ್ನು ಕೊಟ್ಟು ಬಡತನ ರೇಖೆಗಿಂತ ಕೆಳಗಡೆ ಇದ್ದಂಥ ಪರಿವಾರದವರಿಗೆ ಪ್ರತಿ ವರ್ಷ 72,000 ರೂಪಾಯಿ ನೇರವಾಗಿ ಅವರ ಖಾತೆಗೆ ಜಮಾ ಮಾಡುವಂಥ ಕ್ರಾಂತಿಕಾರಕ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಇವತ್ತು ಹಮ್ಮಿಕೊಂಡಿದೆ। ಜಾತ್ಯತೀತವಾಗಿ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮದ ಜನರು ಯಾರು ಬಡವರಿದ್ದಾರೆ, ಯಾರ ಆದಾಯ ಕಡಿಮೆ ಇದೆ ಅಂಥವರಿಗೆ ಸರ್ಕಾರದ ವತಿಯಿಂದ ನೇರವಾಗಿ ಇವತ್ತು ನಾವು ಬಡತನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡುವಂಥ ರೀತಿಯಲ್ಲಿ ಬಡತನ ನಿರ್ಮೂಲನೆ ಮಾಡುವಂಥ ಕಾರ್ಯಕ್ರಮ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಾರಂಭ ಮಾಡಿದ್ರು। ಅದನ್ನು ಈಗ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ
ಸಂಪೂರ್ಣವಾಗಿ ದೇಶದಲ್ಲಿರುವಂತಹ 130 ಕೋಟಿ ಜನ ಬಡತನದಿಂದ ಪಾರಾಗ್ತಾರೆ ಅಂತ ಒಂದು ಕ್ರಾಂತಿಕಾರಕ ಕಾರ್ಯಕ್ರಮಗಳು ರಾಹುಲ್ ಗಾಂಧಿ ಅವರು ಹಮ್ಮಿಕೊಂಡಿದ್ದಾರೆ. ಪ್ರಣಾಳಿಕೆಯಲ್ಲಿದೆ. ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ರೈತರ ಸಾಲ ಮನ್ನಾ ಮಾಡುವಂಥದ್ದು, ಹೀಗೆ ಹಲವಾರು ಯೋಜನೆಗಳು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದ್ದಾವೆ. ನಾವು ಏನೇನು ಭರವಸೆ ಕೊಟ್ಟಿದ್ದೇವೆ ಎಲ್ಲವನ್ನೂ ನಾವು ಈಡೇರಿಸಿದ್ದೇವೆ. ನಾವು ಸುಳ್ಳು ಭರವಸೆಗಳು ಯಾವತ್ತೂ ಕೊಟ್ಟಿಲ್ಲ. 2014ರಲ್ಲಿ ಬಿಜೆಪಿ ಏನು ಸುಳ್ಳು ಭರವಸೆ ಕೊಡ್ತು, ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಕಪ್ಪು ಹಣ ತರ್ತೀವಿ, ಅಚ್ಚೇ ದಿನ ಆಯಂಗಿ, 15 ಲಕ್ಷ ಹಾಕ್ತೀವಿ, ಎಲ್ಲ ಜನವಿರೋಧಿ ನೀತಿಯನ್ನು ಅನುಸರಿಸಿ ಡಿಮಾನಿಟೈಸೇಷನ್ ನೋಟ್ಬಂದಿ ಮಾಡಿ ಜನರಿಗೆ, ಬಡವರಿಗೆ, ಕೃಷಿಕರಿಗೆ, ಕಾರ್ಮಿಕರಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಕಷ್ಟವನ್ನು ಕೊಟ್ಟು ಸಣ್ಣ ವ್ಯಾಪಾರಿಗಳ ವ್ಯಾಪಾರವನ್ನು ಹಾಳು ಮಾಡಿ ದೇಶದ ಆರ್ಥಿಕತೆಗೆ ಧಕ್ಕೆ ತಂದಂತ ಕೇಂದ್ರದ ಬಿಜೆಪಿ ಸರ್ಕಾರ. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।